ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೂ ಮಹೇಶನಾದ ನಾನು ಮನವಿ ಮಾಡೋದೇನೆಂದರೆ, ನೋಡಿ, ನನ್ನ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಆಗಲಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗಲಿ ಪದೇ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಇವಾಗ ನೀವೇನು ಶಿಕ್ಷಣ ಕೊಡ್ತಾಯಿದ್ದೀರೋ ನಿಜವಾಗ್ಲೂ ಅದು ಬದುಕೋಕ್ಕೆ ದಾರಿ ಕಲಿಸಲ್ಲ. ನಿರುದ್ಯೋಗನ ಉಂಟು ಮಾಡ್ತಾ ಇದೆ ಹೊರತು ಎಲ್ಲರಿಗೂ ಉದ್ಯೋಗ ದೊರಕಿಸ್ತಾ ಇಲ್ಲ. ಯಾಕೆಂದರೆ ಉದಾಹರಣೆಗೆ ಹೇಳ್ತೀನಿ, ಮುಸ್ಲಿಮ್ಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಹಾಕ್ತಾರೆ. ಅವಾಗೇನು ಮಾಡ್ತಾರೆ, ಅವರು ಯಾವುದೋ ಒಂದು ಕಾರ್ಪೆಂಟ್ರೇನೋ, ಫಿಟ್ಟಿಂಗೋ, ಆಟೋಮೊಬೈಲು, ಪೇಂಟಿಂಗ್ ಏನೋ ಒಂದು ಕಲ್ತಿರ್ತಾರೆ. ಒಂದು 18-19 ವರ್ಷ ಆದಮೇಲೆ ಅವ್ರು ಯಾರ ಮೇಲೆ ಡಿಪೆಂಡ್ ಆಗೋಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗೋಲ್ಲ. ಅವರೇ ಸ್ವಂತವಾಗಿ ದುಡಿಮೆ ಮಾಡ್ಕೊಂಡು ಹೋಗ್ತಾರೆ. ಅವರೇ ಏನೋ ಒಂದು ವರ್ಕ್ಶಾಪು ಅದು ಇದು ತಕ್ಕೊಂಡು ಅವ್ರ ತಂದೆ ಸಹಾಯ ಮಾಡ್ತಾರೆ, ಹೋಗ್ತಾರೆ. ನಿರುದ್ಯೋಗ ಇರಲ್ಲ ಅಲ್ಲಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ನಮ್ಮ ಹಿಂದೂಗಳಲ್ಲಿ SLC PUC ವರೆಗೂ ಕಿತ್ತೂರು ಚೆನ್ನಮ್ಮ ಬಂದು, ಟಿಪ್ಪು ಸುಲ್ತಾನ್ ಬಂದು, ಆಟಮು, ಫಿಸಿಕ್ಸು, ಮ್ಯಾಥ್ಸು ಅಂತ ಬರೀ ಥಿಯರಿನೇ, ಪ್ರಾಕ್ಟಿಕಲ್ ಏನೂ ಹೇಳ್ಕೊಟ್ಟಿರೋದು. ಏನೊಂದು ಸೆಕೆಂಡ್ PUCಲಿ ಒಂದು 50ರಿಂದ 100 ಜನ ಫೇಲ್ ಆದರು ಅಂತ ಇಟ್ಕೊಳ್ಳಿ. ಒಂದು 100 ಜನದಲ್ಲಿ ಒಂದು 20 ಜನ ಪಾಸ್ ಆಯ್ತಾರೆ ಪ್ರತಿ. ಇನ್ನೊಂದು 30 ಜನ ಏನು ಮಾಡ್ತಾರೆ, ಬದುಕೋಕ್ಕೆ ದಾರಿ ಕಂಡು ಹಿಡಿತಾರೆ. ಇನ್ನೂ 50 ಜನ ಏನು ಮಾಡ್ತಾರೆ, ಇಸ್ಪೀಟು, ಗಾಂಜಾ, ಅದು ಇದು ಅಂತ, ಅಫೀಮು ಅಂತೆಲ್ಲ ಅವ್ರ ಜೀವನನೇ ಹಾಳು ಮಾಡ್ಕೊಂಡು ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ತಾರೆ. ಅಂದರೆ ಸಮಾಜಕ್ಕೆ ಕಂಟಕರಾಗ್ತಾರೆ. ಇದರಿಂದ ಏನು ಉಪಯೋಗ? ಯಾವುದೇ ಸರ್ಕಾರ ಬರಲಿ, ಒಂಚೂರು ಅರಿವಿಲ್ಲ. ಪ್ರತಿಯೊಬ್ಬನಿಗೂ ಮೊದಲು ಉದ್ಯೋಗ ದೊರಕಿಸ್ಕೊಡ್ಬೇಕು. ಹೆಂಗೆ? ಈಗ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸ್ತೀವಿ. SLC PUCಲಿ ಹೇಳ್ಕೊಡೋಕ್ಕಲ್ಲ ಬಿಡಿ, ಆ ಟೈಮಲ್ಲಿ ಹುಚ್ಚಿದ್ರೆ ಮನಸ್ಸು ಕೇಳಲ್ಲ. ಶಾಲೆಗೆ ಸೇರಿಸ್ದಾಗ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಇದ್ದಾಗ ಮಕ್ಕಳು ಕಲಿಕಾ ಸ್ಟೇಜ್. ಅಲ್ಲಿ ಮಕ್ಳಿಗೆ ಏನು ಮಾಡಬೇಕು, ಒಂದು ಗುಂಪು ಮಾಡ್ಕೋಬೇಕು. ಏನು ಇವನು ಪೇಂಟಿಂಗ್ ಇಷ್ಟನಾ, ಇವನು ಕಾರ್ಪೆಂಟ್ರಿ ಇಷ್ಟನಾ, ಇವನು ಫಿಟ್ಟಿಂಗ್ ಇಷ್ಟನಾ, ಇವನಿಗೊಂದು ಇದ್ರದ್ದು ಇಷ್ಟನಾ, ಯಾವುದು ಆಟೋಮೊಬೈಲ್ ಇಷ್ಟನಾ, ಎಲೆಕ್ಟ್ರಿಕಲ್ ಇಷ್ಟನಾ, ಎಲೆಕ್ಟ್ರಾನಿಕ್ಸ್, ಒಂದು ಗುಂಪು ಮಾಡಿ ಅದನ್ನು ಸಪ್ರೇಟ್ ಒಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಹೇಳ್ಕೊಡ್ತಾ ಬರಬೇಕು. ಎಲ್ಲಿವರೆಗೂ? PUCವರೆಗೂ. ಓದೋನು ಓದಲಿ, ಇಂಜಿನಿಯರ್, ಡಾಕ್ಟ್ರೆಲ್ಲ ಆಗಲಿ. ನಾನು ಓದಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದಾಗ ಅವನು ಏನೋ ಒಂದು ಎಲೆಕ್ಟ್ರಿಕಲ್ಲು, ಕಾರ್ಪೆಂಟ್ರು, ಫಿಟ್ಟಿಂಗೋ, ವರ್ಕ್ಶಾಪ್ ಏನೋ ಕಲ್ತಿರ್ತಾನೆ. ನಾನು ಇಂಥದ್ದು ಕಲ್ತಿದ್ದೀನಿ, ದುಡ್ಡು ಹಾಕ್ಕೊಡು ಅಂದಾಗ ಸರ್ಕಾರನೋ ತಂದೆನೋ ಇಲ್ಲ ಬ್ಯಾಂಕೋ ಸಾಲಾಗಿಲ್ಲ ಕೊಟ್ಟರೆ ಅವನು ದುಡಿಮೆ ಮಾಡ್ತಾನೆ. ಏನಾಗ್ತದೆ ಇದರಿಂದ? ಪ್ರತಿಯೊಬ್ಬನೂ ಉದ್ಯೋಗಿ ಆಯ್ತಾನೆ. ರಾಜಗುರುಗಳು ಅವಾಗ ಅದೇ ಮಾಡ್ತಿದ್ದೆ, ಎಲ್ಲರಿಗೂ ವಿದ್ಯೆ ಕಲಿಸೋರು ವೇಲೆಗಿದೆ. ಆದರೆ ರಾಜರಿಗೆ ಕ್ಷತ್ರಿಯ ಕತ್ತಿಯ ಯುದ್ಧ ಕಲಿಸ್ಕೊಡೋರು, ಕುಂಬಾರ ಮಾಡೋದು ಕಲಿಸ್ಕೊಡೋರು, ಹಂಗೆ ಪ್ರತಿಯೊಬ್ಬರು ಒಂದು ಕಲಿಸ್ಕೊಡೋರು. ಈಗ ಹಂಗಿಲ್ವಲ್ಲ. ಈ ಸಿಸ್ಟಮ್ ನಿಜವಾಗ್ಲೂ ಚೇಂಜ್ ಮಾಡಿ ಅಂತ ಕೇಳ್ತೀನಿ.